ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ತಾಲೂಕಿನ ಶ್ರೀ ಕಾವೇರಿ ಶಾಮಿಯಾನ ಸೌಂಡ್ಸ್ ಮತ್ತು ಡೆಕೋರೇಷನ್ ಮಾಲೀಕರ ಸಂಘದ ನೂತನ ಕಚೇರಿಯನ್ನು ಉದ್ಘಾಟಿಸಲಾಯಿತು. ಚೈತನ್ಯ ಭಾರತಿ ಎಜುಕೇಷನ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಹಾಸನ ನಗರದ ಸಾಹಿತ್ಯದ ನವಿಲು ಪ್ರತಿಮರವರಿಗೆ ಗಡಿನಾಡ ಕನ್ನಡತಿ ಪ್ರಶಸ್ತಿ ನೀಡಿ ಗೌರವಿಸಿದೆ. ಕಾರ್ಕಳ ತಾಲೂಕಿನ ಹಿರಿಯಂಗಡಿ ಶ್ರೀ ಉಮಾಮಹೇಶ್ವರ ದೇವಾಲಯದಲ್ಲಿ ಲಕ್ಷ ದೀಪೋತ್ಸವ ಶ್ರದ್ಧಾ ಭಕ್ತಿಯಿಂದ ನಡೆಯಿತು. ಕುಶಾಲನಗರ ಪಟ್ಟಣದ ಕಲಾಭವನದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಹಮ್ಮಿಕೊಂಡಿದ್ದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದ ಅಂಗವಾಗಿ ಜಿಲ್ಲಾ ಮಟ್ಟದ ನೃತ್ಯೋತ್ಸವ ಸ್ಪರ್ಧೆ ಆಯೋಜಿಸಲಾಗಿತ್ತು. ಕುಶಾಲನಗರ ತಾಲೂಕಿನ ಪಟ್ಟಣದ ಕಲಾಭವನದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಸುವರ್ಣ ಕರ್ನಾಟಕ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಮತ್ತು ಜಿಲ್ಲಾ ಮಟ್ಟದ ನೃತ್ಯೋತ್ಸವ ಸ್ಪರ್ಧೆ ಕಾರ್ಯಕ್ರಮದ ಉದ್ಘಾಟನೆಯನ್ನು ಕಿರುಕೊಡ್ಲಿ ಮಠದ ಶ್ರೀ ಸದಾಶಿವ ಸ್ವಾಮಿಗಳು ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ ನಾರಾಯಣಗೌಡ ಸೇರಿದಂತೆ ವೇದಿಕೆಯಲ್ಲಿರುವ ಗಣ್ಯರು ಚಾಲನೆ ನೀಡಿದರು. ನಂತರ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಗಣ್ಯರನ್ನ ಗುರುತಿಸಿ ಸನ್ಮಾನಿಸಲಾಯಿತು. ನಂತರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೆರವೇರಿದವು. ಆಡುಗಳ ಈ ನಾಡಿನ
ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ಕುಶಾಲನಗರ ತಾಲೂಕಿನ ಶ್ರೀ ಕಾವೇರಿ ಶಾಮೇನ ಸೌಂಡ್ಸ್ ಮತ್ತು ಡೆಕೋರೇಷನ್ ಮಾಲೀಕರ ಸಂಘದ ನೂತನ ಕಚೇರಿಯನ್ನು ಉದ್ಘಾಟಿಸಲಾಯಿತು. ಕುಶಾಲನಗರ ತಾಲೂಕಿನ ಶ್ರೀ ಕಾವೇರಿ ಶಾಮೇನ ಸೌಂಡ್ಸ್ ಮತ್ತು ಡೆಕೋರೇಷನ್ ಮಾಲೀಕರ ಸಂಘದ ನೂತನ ಕಚೇರಿಯನ್ನು ಉದ್ಘಾಟನೆ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಅಧ್ಯಕ್ಷರಾಗಿ ಮಣಿ, ಪ್ರಧಾನ ಕಾರ್ಯದರ್ಶಿಯಾಗಿ ಕೆಜಿ ಸಹೀಬ್, ಖಜಾಂಚಿ ಸಂತೋಷ್, ಗೌರವಾಧ್ಯಕ್ಷರಾಗಿ ಕೃಷ್ಣ, ಉಪಾಧ್ಯಕ್ಷರಾಗಿ ರವಿ, ಕಾರ್ಯದರ್ಶಿ ವಿಶ್ವನಾಥ್, ಸಹ ಕಾರ್ಯದರ್ಶಿ ನವೀನ್ ಕುಮಾರ್, ಸಂಘಟನಾ ಕಾರ್ಯದರ್ಶಿ ಚನ್ನರಾಜು ಹಾಗೂ ಸಂಘದ ನಿರ್ದೇಶಕರುಗಳು ಮತ್ತು ಸದಸ್ಯರುಗಳು ಪಾಲ್ಗೊಂಡಿದ್ದರು. ನಮ್ಮ ಕುಶಾಲನಗರ ಮೊದಲು ಹೋಬಳಿ ಮಟ್ಟದಲ್ಲಿ ಸಂಘ ಇತ್ತು. ಶ್ರೀ ಕಾವೇರಿ ಶಾಮಿಯಾನ ಮಾಲೀಕರ ಸಂಘ ಕುಶಾಲನಗರ ರಿಜಿಸ್ಟರ್ಡ್ ಎಂಬ ಹೆಸರಿನಲ್ಲಿ ನಾವು ಒಂದು ಸಂಘವನ್ನು ಕಟ್ಟಿದ್ದೇವೆ. ಮೂಲ ಉದ್ದೇಶ ಏನು ಅಂದರೆ, ಈಗ ಎಲ್ಲ ಒಂದು ನಮ್ಮ ಸಮಾಜದಲ್ಲಿ ಎಲ್ಲ ಸಂಘಗಳು ಇವೆ. ನಮ್ಮ ಶಾಮಿಯಾನ ಇವತ್ತು ಬಹು ಮುಖ್ಯವಾದ ಒಂದು ಕಾರ್ಯಕ್ರಮ. ಇವತ್ತು ರಾಜಕಾರಣಿಗಳಿರ್ಬೋದು ಅಥವಾ ಇನ್ನೊಂದು ಯಾವುದಾದ್ರೂ ದೇವಾಲಯದ ಕಾರ್ಯಕ್ರಮ ಇರ್ಬೋದು, ಮದುವೆ ಮಂಟಪ ಇರ್ಬೋದು, ಇದಕ್ಕೆ ಒಂದು ಒಳಪನ್ನು ನೀಡುವಂಥ, ಒಂದು ಮೆರುಗನ್ನು ನೀಡುವಂಥ ಪ್ರಮುಖ ಒಂದು ವೇದಿಕೆ ಅಂದರೆ ಈ ಡೆಕೋರೇಷನ್ ಮತ್ತು ಶಾಮಿಯಾನ ಲೈಟ್. ಇದಕ್ಕೆ ಒಂದು ಸಂಘ ಇತ್ತಿಲ್ಲ. ನಾವೀಗ ಕುಶಾಲನಗರ ತಾಲೂಕಿನಲ್ಲಿ ಒಂದು ಸಂಘ ಮಾಡಿದ್ದೇವೆ. ಇದರ ಕಚೇರಿಯನ್ನು ಇವತ್ತು ಉದ್ಘಾಟನೆ ಮಾಡಿದ್ದೇವೆ. ಮುಂದಿನ ಜನವರಿ ತಿಂಗಳಿನಲ್ಲಿ ಈ ಒಂದು ಸಂಘದ ಉದ್ಘಾಟನೆಯನ್ನು ನಾವು ಬಹಿರಂಗ ಒಂದು ವೇದಿಕೆಯಲ್ಲಿ ಮಾಡ್ತೇವೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕಿನ ಶಾಸಕರುಗಳು, ಮಾಜಿ ಶಾಸಕರುಗಳು, ಮಾಜಿ ಸಚಿವರುಗಳು ಕೂಡ ಈ ಒಂದು ಸಭೆಗೆ ಆಗಮಿಸಿ ನಮ್ಮ ಶಾಮಿಯಾನ ಸಂಘದ ಎಷ್ಟು ಸದಸ್ಯರಿದ್ದಾರೆ ಅವರ ಕುಟುಂಬಸ್ಥರನ್ನೆಲ್ಲ ಕರೆದು ಒಂದು ಕ್ರೀಡಾಕೂಟ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಕೂಡ ಮಾಡಲಿದ್ದೇವೆ. ಈ ಒಂದು ಇವತ್ತೇನು ಕಚೇರಿ ಉದ್ಘಾಟನೆ ಇದೆ, ನಮ್ಮ ಸಂಘ ಎಮ್ಮರವಾಗಿ ಬೆಳೀಲಿ,
ನಮ್ಮ ಸಂಘದ ಗೌರವ ಅಧ್ಯಕ್ಷರು, ಉಪಾಧ್ಯಕ್ಷರುಗಳು ಮತ್ತು ಕಾರ್ಯದರ್ಶಿಗಳು ಮತ್ತು ಎಲ್ಲ ನಿರ್ದೇಶಕರು, ಸದಸ್ಯರುಗಳು ಇಲ್ಲಿಗೆ ಆಗಮಿಸಿದಿರಿ. ಇಲ್ಲಿಗೆ ಆಗಮಿಸಿರುವಂಥ ಎಲ್ಲರಿಗೂ ಕೂಡ ನಾನು ವೈಯಕ್ತಿಕವಾಗಿ ನಮ್ಮ ಸಂಘದ ಪರವಾಗಿ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಈ ಕಾರ್ಯಕ್ರಮಕ್ಕೆ ನಮ್ಮ ಕುಶಾಲನಗರದ ಎಲ್ಲ ಪತ್ರಕರ್ತರು ಕೂಡ ನಮ್ಮ ಕರೆಗೆ ಆಗಮಿಸಿದ್ರಿ. ಎಲ್ಲ ಪತ್ರಕರ್ತರಿಗೂ ಕೂಡ ಸ್ವಾಗತವನ್ನು ಹೇಳಿ ಈ ಕಾರ್ಯ ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ಹೊಳೆನರಸೀಪುರ ಪಟ್ಟಣದಲ್ಲಿ ಶನಿದೇವರು ಸೋಮಣ್ಣ ಎಂದೇ ಪ್ರಸಿದ್ಧವಾಗಿರುವ ಸೋಮಶೇಖರ್ ಅವರ ರಂಗಭೂಮಿ ಕಲೆಯನ್ನು ಗುರುತಿಸಿ ಏಷ್ಯಾ ಇಂಟರ್ನ್ಯಾಷನಲ್ ಕಲ್ಚರಲ್ ಅಕಾಡೆಮಿ ವತಿಯಿಂದ ಗೌರವ ಡಾಕ್ಟರೇಟ್ ಪ್ರಶಸ್ತಿ ನೀಡಿ ಗೌರವಿಸಿದೆ. ಕಲಿಯುಗದ ಶನಿ ಎಂದೇ ಪ್ರಸಿದ್ಧವಾಗಿರುವ ಪ್ರಖ್ಯಾತ ರಂಗಭೂಮಿ ಕಲಾವಿದ ಎ ಸೋಮಶೇಖರ್ ಅವರಿಗೆ ಏಷ್ಯಾ ಇಂಟರ್ನ್ಯಾಷನಲ್ ಕಲ್ಚರಲ್ ಅಕಾಡೆಮಿಯು ಗೌರವ ಡಾಕ್ಟರೇಟ್ ಪ್ರಶಸ್ತಿ ಪ್ರದಾನ ಮಾಡಿ ಗೌರವಿಸಿದೆ. ಹೊಳೆನರಸೀಪುರ ಪಟ್ಟಣದಲ್ಲಿ ಶನಿದೇವರು ಸೋಮಣ್ಣ ಎಂದೇ ಪ್ರಸಿದ್ಧವಾಗಿ ಕಲಿಯುಗ ಶನಿ ಎಂಬ ಹೆಗ್ಗಳಿಕೆಗೆ ಭಾಜನರಾಗಿರುವ ಎ ಸೋಮಶೇಖರ್ ಅವರು ರಂಗಭೂಮಿ ಕಲೆ ಹಾಗೂ ನಿಸ್ವಾರ್ಥ ಸಮಾಜ ಸೇವೆಯನ್ನು ಗುರುತಿಸಿ ತಮಿಳುನಾಡು ಹೊಸೂರಿನ ಏಷ್ಯಾ ಇಂಟರ್ನ್ಯಾಷನಲ್ ಕಲ್ಚರಲ್ ಅಕಾಡೆಮಿಯು ಗೌರವ ಡಾಕ್ಟರೇಟ್ ಪದವಿಯನ್ನು ಪ್ರದಾನ ಮಾಡಿ ಗೌರವಿಸಿದೆ. ಶನಿ ಪ್ರಭಾವ ಭಕ್ತಿ ಪ್ರಧಾನ ಪೌರಾಣಿಕ ನಾಟಕದಲ್ಲಿ ಶನಿ ಪಾತ್ರಧಾರಿಯಾಗಿ 500ಕ್ಕೂ ಹೆಚ್ಚಿನ ಪ್ರದರ್ಶನಗಳನ್ನು ನೀಡಿ ಪ್ರಸಿದ್ಧರಾಗಿರುವ ಶನಿದೇವರು ಸೋಮಶೇಖರ್ ಅವರು ಹೊಳೆನರಸೀಪುರದಲ್ಲಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಸಮಕ್ಷಮದಲ್ಲಿ ನಡೆದ ಶನಿ ಪ್ರಭಾವ ನಾಟಕ ಪ್ರದರ್ಶನದಲ್ಲಿ ಅದ್ಭುತವಾದ ಪ್ರದರ್ಶನ ನೀಡಿ ಕಲಿಯುಗ ಶನಿ ಎಂದು ಮಾಜಿ ಪ್ರಧಾನಿ ದೇವೇಗೌಡರಿಂದ ಬಿರುದು ಪಡೆದ ಹೆಗ್ಗಳಿಕೆಗೆ ಹಾಗೂ ಸನ್ಮಾನಕ್ಕೆ ಪಾತ್ರರಾಗಿದ್ದಾರೆ. ಕಲಾ ಸೇವೆ, ಸಂಸ್ಕೃತಿ, ಸಂಘಟನೆ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳಿಗೆ ತಮ್ಮ ಜೀವನವನ್ನೇ ಸಮರ್ಪಣೆ ಮಾಡಿಕೊಂಡು ದುಡಿಯುತ್ತಿರುವ ಸೋಮಣ್ಣ ಹೊಳೆನರಸೀಪುರ ತಾಲೂಕಿನಲ್ಲಿ ಶನಿದೇವರು ಸೋಮಣ್ಣ ಎಂದೇ ಜನಪ್ರಿಯತೆಯನ್ನು ಗಳಿಸಿದ್ದಾರೆ. ಯುವ ಪೀಳಿಗೆಗೆ ಹಾಗೂ ಯುವ ಜನಾಂಗಕ್ಕೆ ಮಾದರಿಯಾಗಿ ಆದರ್ಶವಾಗಿರುವ ಸೋಮಶೇಖರ್ ಅವರ ನಿಸ್ವಾರ್ಥ ಜನಸೇವೆ ಹಾಗೂ ರಂಗಭೂಮಿ ಕಲೆಯನ್ನು ಗುರುತಿಸಿರುವ ಏಷ್ಯಾ ಇಂಟರ್ನ್ಯಾಷನಲ್ ಕಲ್ಚರಲ್ ಅಕಾಡೆಮಿಯು ತಮಿಳುನಾಡು ರಾಜ್ಯದ ಹೊಸೂರು ನಗರದಲ್ಲಿ ನಡೆದ ವೈಭವಯುತ ಘಟಿಕೋತ್ಸವದಲ್ಲಿ ಗೌರವ ಡಾಕ್ಟರೇಟ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ಕೇಳ್ಪಟ್ಟೆ. ಸೊ ಒಂದ್ಸಲ ಹುಣಸೂರಿನಲ್ಲಿ ಇದೇ ಥರ ನಾಟಕನ ಶನಿದೇವ್ರ ನಾಟಕನ ಅರೇಂಜ್ ಮಾಡಿದ್ರು. ಅದನ್ನು ನಾನು ನೋಡಿದೆ. ನಾನು ಲೈಫಲ್ಲಿ ಎಲ್ಲೂ ಆ ಥರದ ನಾಟಕ ನೋಡಿರಲಿಲ್ಲ. ನನಗೂ ತುಂಬ ಖುಷಿ ಆಯಿತು. ಒಂದು ನೈಟ್ ಎಲ್ಲ ಫುಲ್ಲು ಕತೆ ಸಹ ಪ್ರಾರಂಭದಿಂದ ಹಿಡಿದು ಅಂತ್ಯದವರೆಗೂ ಸಹ ನೋಡಿ, ಪ್ರತಿಯೊಂದು ನೋಡಿ ಇವತ್ತೂ ಸಹ ಆ ವಿಡಿಯೋನ ಇಟ್ಕೊಂಡಿದ್ದೀನಿ. ಅವಾಗ ನೋಡ್ತಾ ಇರ್ತೀನಿ, ತುಂಬ ಖುಷಿ ಪಡ್ತಾ ಇರ್ತೀನಿ. ಸೊ ಇವ್ರದ್ದು ಸಾಮಾಜಿಕ ಕಳಕಳಿ ಆಗಿರ್ಬೋದು, ಸಮಾಜ ಸೇವೆ ಆಗಿರ್ಬೋದು, ಈ ನಾಟಕದಲ್ಲಿ ಇವರು ಮಾಡ್ತಾ ಇರೋಂಥ ಒಂದು ಸೇವೆ ಆಗಿರ್ಬೋದು, ಇದೇ ಥರ ಮುಂದುವರಿಲಿ. ಇದೇ ಥರ ಇವ್ರಿಗೆ ಪ್ರಶಸ್ತಿಗಳು, ಡಾಕ್ಟರೇಟ್ ಅಲ್ಲ, ಸ್ಟೇಟ್ ಗೌರ್ಮೆಂಟಿಂದ, ಸೆಂಟ್ರಲ್ ಗೌರ್ಮೆಂಟಿಂದ ಅವಾರ್ಡ್ಗಳು ಬರಲಿ, ಒಳ್ಳೆಯದಾಗಲಿ. ಅವ್ರ ಆಯಸ್ಸು, ಆರೋಗ್ಯ, ನೆಮ್ಮದಿ ಪ್ರತಿ ಸಕಲವೂ ಸಹ ಸಿಗಲಿಕ್ಕೆ ಕೇಳ್ಬೋದು. ತಮ್ಮ ಹೆಸರು? ಮಂಜುನಾಥ್. ಶಾಂತಕುಮಾರ, ಹಿರಿಯ ಅರವಳಿಕೆ ತಜ್ಞ ವೈದ್ಯರಿಗೆ ನನ್ನ ಚಿಕ್ಕ ವಯಸ್ಸಿನ ಅವರಿಗೆ ಮದುವೆಗಿಂತ ಮುಂಚೆನೂ ಅವರು ಈ ಶನಿದೇವರ ಪಾತ್ರದ ನಾಟಕಗಳನ್ನ ಹಾಗೂ ಶನಿದೇವರ ಕಥೆಗಳನ್ನ ನಿರ್ವಹಿಸ್ಕೊಂಡು ಬರ್ತಾ ಇದ್ದಾರೆ. ಇವರು ಆ ಕಥೆಗಳಲ್ಲಿ ಮತ್ತು ಆ ಪಾತ್ರ ನಿರ್ವಹಿಸಬೇಕಿದ್ರೆ ಸಾಕ್ಷಾತ್ ಶನಿದೇವರೇ ಅವರ ಮೇಲೆ ಅವತರಿಸಿರುವ ಅಷ್ಟು ಭಕ್ತಿಯಿಂದ ಕಾರ್ಯಕ್ರಮವನ್ನು ನೆರವೇರಿಸ್ಕೊಳ್ತಾ ಇದ್ದಾರೆ. ನಾವು ತುಂಬ ಅಚ್ಚುಮೆಚ್ಚಿನ ಕಥೆಗಳನ್ನ ಅವರ ಬಗ್ಗೆ ನಾಟಕಗಳನ್ನ ನೋಡ್ತಾ ಇದ್ವಿ. ಇವರು ಶನಿದೇವರ ಕಥೆ ಮತ್ತು ನಾಟಕದಂತೆ ಸಾಮಾಜಿಕ ನಾಟಕಗಳನ್ನು ಸಹ ಭಾಗವಹಿಸಿ ಕಲೆಯಲ್ಲಿ ತುಂಬ ಉತ್ಸುಕರಾಗಿದ್ದು, ಆ ಕಲೆಯನ್ನು ನಂಬಿ ಯಾವುದೇ ಒಂದು ನಿರೀಕ್ಷೆ ಇಲ್ಲದೆ ಕಲೆಯನ್ನು ಪ್ರೋತ್ಸಾಹಿಸಿಕೊಂಡು ತಮ್ಮ ಜೀವನ ನಿರ್ವಹಿಸಿಕೊಂಡು ಬಂದರು. ಅದರ ಪರಿಣಾಮವಾಗಿ ಹೊಸೂರಿನ ಏಷ್ಯಾ ಇಂಟರ್ನ್ಯಾಷನಲ್ ಕಲ್ಚರಲ್ ಅಕಾಡೆಮಿ ಅವರು ಇವರ ಕಲೆಯನ್ನು ನಿರ್ವಹಿಸಿ ಅವರು ಡಾಕ್ಟರೇಟ್ ಅವಾರ್ಡನ್ನು ಕೊಟ್ಟರು. ನಮಗೆ, ನಮ್ಮ ಚಿಕ್ಕಪ್ಪನವರಿಗೆ ಹಾಗೂ ನಮ್ಮ ಕುಟುಂಬದವರು ತುಂಬ ಸಂತೋಷವಾಗಿದೆ. ಅಕಾಡೆಮಿಯವರಿಗೆ ನಾವು ಋಣಿಯಾಗಿದ್ದೇವೆ. ತಮ್ಮಣ್ಣ ಶೆಟ್ಟಿ, ಮಾಜಿ ಪುರಸಭಾ ಸದಸ್ಯರು, ಮಾಜಿ ದೇವಾಂಗ ಸಂಘದ ಅಧ್ಯಕ್ಷರು, ಹಾಸನ ಜಿಲ್ಲಾ ದೇವಾಂಗ ಸಂಘದ ಉಪಾಧ್ಯಕ್ಷರು, ಮಾಜಿ ಇದು ನಮ್ಮ ಸಮಾಜದಲ್ಲಿ ಸೇವೆ ಸಲ್ಲಿಸಲು ನಮ್ಮ ರಾಮ ಮಂದಿರಕ್ಕೆ ಪೂಜೆ ಮಾಡ್ಕೊಂಡು ಚೌಡೇಶ್ವರಿ ದೇವಸ್ಥಾನ ಓಪನ್ ಆಗೋದಕ್ಕೆ ಮೊದಲನೇ ಕಾರ್ಯಕರ್ತರು ಎಸ್ ಸೋಮಶೇಖರ್. ಆ ಸೋಮಶೇಖರ್ ಅವರು ದೇವಸ್ಥಾನ ಓಪನ್ ಮಾಡೋದಕ್ಕೆ ಶ್ರಮ ವಹಿಸ್ಬಿಟ್ಟೆಲ್ಲ ಮಾಡೋದಕ್ಕೆ ಈಗ ಸಮಾಜ ಸೇವೆ ಇದಕ್ಕೆ ಒಂದು ಗೌರವ ಡಾಕ್ಟರೇಟ್ ಪದವಿ ಸಿಕ್ಕಿರೋದಕ್ಕೆ ನಮ್ಮ ಸಮಾಜದ ಎಲ್ಲರಿಗೂ ಹೆಮ್ಮೆ ವಿಚಾರವಾಗಿದೆ. ಇದು ಅದು ನಾನು ಸಂತೋಷದಿಂದ ಇದನ್ನು ಸ್ವೀಕರಿಸೋದಕ್ಕೆ ನಾವು ನಮ್ಮ ಸಮಾಜದಲ್ಲ ಸಂತೋಷವಾಗಿದೆ. ಖುಷಿ ಆಗ್ತಾ ಇದೆಯಾ? ಖುಷಿ ಅಣ್ಣ ಹೇಳಣ್ಣ. ಸಂತೋಷವಾಗಿದೆ. Yeah!
ನ್ಯೂಸ್ ಸಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ಪೇಟೆ. ಸಿದ್ದಾಪುರ ವ್ಯಾಪ್ತಿಯ ಕಾಫಿ ತೋಟಗಳಲ್ಲಿ ಬೀಡು ಬಿಟ್ಟಿದ್ದ ಕಾಡಾನೆಗಳನ್ನು ಕಾಡಿಗಟ್ಟುವಲ್ಲಿ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಯಶಸ್ವಿಯಾಗಿದ್ದಾರೆ. ಕಾಫಿ ತೋಟಗಳಲ್ಲಿ ಬೀಡು ಬಿಟ್ಟು ಕೃಷಿ ಫಸಲು ನಾಶ ಮಾಡುವುದರ ಮೂಲಕ ಕಾರ್ಮಿಕರು, ಬೆಳೆಗಾರರಲ್ಲಿ ಆತಂಕ ಸೃಷ್ಟಿ ಮಾಡುತ್ತಿದ್ದ 9 ಕಾಡಾನೆಗಳನ್ನು ಮತ್ತೆ ಕಾಡಿಗಟ್ಟುವಲ್ಲಿ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಯಶಸ್ವಿಯಾಗಿದ್ದಾರೆ. ಇತ್ತೀಚೆಗೆ ಕಾಫಿ ತೋಟಗಳಲ್ಲಿ ಬೀಡು ಬಿಟ್ಟಿದ್ದ ಕಾಡಾನೆಗಳು ಕೃಷಿ ಫಸಲುಗಳನ್ನು ತಿಂದು ತುಳಿದು ನಾಶ ಮಾಡುವುದರ ಮೂಲಕ ಗ್ರಾಮ ವ್ಯಾಪ್ತಿಯಲ್ಲಿ ಹಾಡು ಹಗಲಿನಲ್ಲೂ ರಾಜರೋಷವಾಗಿ ತಿರುಗಾಡುತ್ತಿತ್ತು. ಕಾರ್ಮಿಕರು ಕೆಲಸಕ್ಕೆ ತೆರಳಲು ಸಾಧ್ಯವಾಗದಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಶಾಲಾ ವಿದ್ಯಾರ್ಥಿಗಳು ಕಾಡು ಪ್ರಾಣಿಗಳ ಭಯದಿಂದ ಶಾಲೆಗೆ ತೆರಳಲು ಸಾಧ್ಯವಾಗದಂತಹ ಪರಿಸ್ಥಿತಿ ಎದುರಾಗಿತ್ತು. ಆನೆಗಳನ್ನು ಕಾಡಿಗಟ್ಟಬೇಕೆಂದು ಸ್ಥಳೀಯರು ಒತ್ತಾಯಿಸಿದ ಹಿನ್ನೆಲೆ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಬಾಡಗ, ಬಾಣಂಗಾಲ ವ್ಯಾಪ್ತಿಯ ಕಾಫಿ ತೋಟಗಳಲ್ಲಿ 3 ಮರಿಯೊಂದಿಗೆ 9 ಕಾಡಾನೆಗಳು ಕಾಣಿಸಿಕೊಂಡಿದ್ದವು. ಅರಣ್ಯ ಇಲಾಖೆ ಅಧಿಕಾರಿಗಳು, ಸಿಬ್ಬಂದಿಗಳು ಕಾಡಿಗಟ್ಟುವ ಕಾರ್ಯಾಚರಣೆ ಮುಂದುವರೆಸಿ ಮಾರ್ಗೊಳ್ಳಿ ಘಟ್ಟತಳ ಮಾರ್ಗವಾಗಿ ದುಬಾರೆ ಅರಣ್ಯಕ್ಕೆ ಅಟ್ಟುವಲ್ಲಿ ಯಶಸ್ವಿಯಾದರು. ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಗೋಪಾಲ್ ಇವರ ನಿರ್ದೇಶನದ ಮೇರೆಗೆ ವಲಯ ಅರಣ್ಯಾಧಿಕಾರಿ ಗಂಗಾಧರ್ ಅವರ ನೇತೃತ್ವದಲ್ಲಿ ಚನ್ನಂಗಿ ಶಾಖೆಯ ಉಪವಲಯ ಅರಣ್ಯಾಧಿಕಾರಿ ಶಶಿ ಪಿಟಿ, ಇಟಿಎಫ್ ಉಪವಲಯ ಅರಣ್ಯಾಧಿಕಾರಿ ದೇವರಾಜ್, ದುಬಾರೆ ಉಪವಲಯ ಅರಣ್ಯಾಧಿಕಾರಿ ರಂಜನ್ ಕೆಪಿ, ಗಸ್ತು ಅರಣ್ಯಪಾಲಕ ರಾಜೇಶ್, ಆರ್ಆರ್ಟಿ ಹಾಗೂ ಇಟಿಎಫ್ ಸಿಬ್ಬಂದಿಗಳಾದ ಶಂಕರ್, ಭರತ್, ರಂಜಿತ್, ರೋಷನ್, ಪ್ರದೀಪ್, ಮುತ್ತಣ್ಣ, ಸುಂದರ, ದಿನು, ಧನು, ಸಚಿನ್, ಪೊನ್ನಣ್ಣ, ಕೃಷ್ಣಪ್ಪ, ಸಂಜು, ಶಿವು, ಚಾಲಕರಾದ ಗಗನ್, ರೋಹಿತ್ ಮತ್ತು ಪೊಲೀಸ್ ಸಿಬ್ಬಂದಿಗಳು, ವನ್ಯಜೀವಿ ವಲಯದ ಸಿಬ್ಬಂದಿಗಳು ಹಾಜರಿದ್ದರು. ನ್ಯೂಸ್ ಸಗಮಕ್ಕಾಗಿ ವಂಶಿಹಾನಿ, ಕುಶಾಲನಗರ. ಕಾರ್ಕಳ ತಾಲೂಕಿನ ಹಿರಿಯಂಗಡಿ ಶ್ರೀ ಉಮೇಶ್ವರಿ ದೇವಾಲಯದಲ್ಲಿ ಲಕ್ಷ ದೀಪೋತ್ಸವ ಎಡಪದವು ಶ್ರೀ ಮುರಳೀಧರ ತಂತ್ರಿಗಳ ನೇತೃತ್ವದಲ್ಲಿ ನಡೆಯಿತು. ಕಾರ್ಕಳ ತಾಲೂಕಿನ ಹಿರಿಯಂಗಡಿ ಶ್ರೀ ಉಮಾಮಹೇಶ್ವರ ದೇವಾಲಯದಲ್ಲಿ ವರ್ಷಂಪ್ರತಿ ಜರುಗುವ ಲಕ್ಷ ದೀಪೋತ್ಸವವು ಎಡಪದವು ಶ್ರೀ ಮುರಳೀಧರ ತಂತ್ರಿಗಳ ನೇತೃತ್ವದಲ್ಲಿ ವಿಜೃಂಭಣೆಯಿಂದ ಜರುಗಿತು. ಇದೇ ಸಂದರ್ಭದಲ್ಲಿ ಶ್ರೀ ಮುರಳೀಧರ ತಂತ್ರಿ ಎಡಪದವು ಹಾಗೂ ರಾಜೇಂದ್ರ ಭಟ್ ಅರ್ಚಕರು, ಆಳಿತ ಮುಖ್ಯಸ್ಥರಾದ ಚಂದ್ರಶೇಖರ್ ವಿ ಶೆಟ್ಟಿ, ಸುಂದರ ದೇವಾಡಿಗ ಗೌರವಾಧ್ಯಕ್ಷರು, ಮುಖ್ಯಸ್ಥರಾದ ಸುಂದರ್ ಶೆಟ್ಟಿ, ಸಂಜೀವ ದೇವಾಡಿಗ, ಸುದರ್ಶನ್ ಭಂಡಾರಿ, ನಾಗೇಶ್ ದೇವಾಡಿಗ, ಸತೀಶ್ ದೇವಾಡಿಗ, ಕೆಬಿ ಗುರುಪ್ರಸಾದ್ ರಾವ್, ಸುರೇಂದ್ರ ದೇವಾಡಿಗ ಅಧ್ಯಕ್ಷರು, ಕಾರ್ಯದರ್ಶಿ ಚನ್ನಕೇಶವ್ ಹಾಗೂ ಸೇವಾ ಸಮಿತಿಯ ಪದಾಧಿಕಾರಿಗಳು ಮತ್ತು ಸರ್ವ ಸದಸ್ಯರು ಹಾಗೂ ಊರು ಹಾಗೂ ಪರವೂರಿನ ಭಕ್ತಾದಿಗಳು ಸೇರಿದ್ದರು. ಕ್ಷೇತ್ರದಲ್ಲಿ ಸಾರ್ವಜನಿಕ ಮಹಾನ ಸಂತರ್ಪಣೆ ನಡೆಯಿತು. ರಾತ್ರಿ ಬಲಿ, ಉತ್ಸವ, ವಾದ್ಯ, ಬ್ಯಾಂಡ್ ಸೆಟ್, ಚಂಡೆ, ವಿವಿಧ ವಾದ್ಯಗಳು, ಭಜನ ಸೇವೆ, ಸಿಡಿಮದ್ದು ಪ್ರದರ್ಶನ, ಕೆರೆ ದೀಪೋತ್ಸವ ಇತ್ಯಾದಿ ಇನ್ನಿತರ ಧಾರ್ಮಿಕ ಕಾರ್ಯಕ್ರಮಗಳು ಶ್ರೀ ಉಮಾಮಹೇಶ್ವರ ದೇವರ ಸನ್ನಿಧಾನದಲ್ಲಿ ವಿಜೃಂಭಣೆಯಿಂದ ನಡೆಯಿತು. ನ್ಯೂಸ್ ಸಂಗಮಕ್ಕಾಗಿ ಅರುಣ್ ಭಟ್, ಕಾರ್ಕಳ. ಚೈತನ್ಯ ಭಾರತಿ ಎಜುಕೇಷನ್ ಅಂಡ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಹಾಸನ ನಗರದ ಸಾಹಿತ್ಯದ ನವಿಲು ಪ್ರತಿಮರವರಿಗೆ ಗಡಿನಾಡ ಕನ್ನಡತಿ ಪ್ರಶಸ್ತಿ ನೀಡಿ ಗೌರವಿಸಿದೆ. ಚೈತನ್ಯ ಭಾರತಿ ಎಜುಕೇಷನ್ ಅಂಡ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಪ್ರತಿ ವರ್ಷ ಕೊಡಮಾಡುವ ರಾಜ್ಯಮಟ್ಟದ ಗಡಿನಾಡ ಕನ್ನಡತಿ ಪ್ರಶಸ್ತಿಯನ್ನು
ದೊಡ್ಡಬ್ಯಾರನಕಪ್ಪೆ ಗ್ರಾಮ, ಹೆಗ್ಗಡ ದೇವನಕೋಟೆ, ಮೈಸೂರು ಜಿಲ್ಲೆಯಲ್ಲಿ ಕೇರಳ ಕರ್ನಾಟಕ ಗಡಿಭಾಗದಲ್ಲಿ ನಡೆಯುತ್ತಿರುವ ಗಡಿನಾಡು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಹಾಸನ ನಗರದ ಸಾಹಿತ್ಯದ ನವಿಲು, ಮಹಿಳಾ ಸಾಧಕಿ, ಬಹುಮುಖ ಪ್ರತಿಭೆ ಎಂದು ಬಿರುದು ಪಡೆದಿರುವ ಪ್ರತಿಮಾ ಸಾಮಾಜಿಕ ಸಾಂಸ್ಕೃತಿಕ ಅಭಿವೃದ್ಧಿ ಪ್ರತಿಷ್ಠಾನ ಸಂಸ್ಥಾಪಕ ಅಧ್ಯಕ್ಷರಾದ ಹಾಸನ ನಗರದ ಸಾಹಿತಿ, ಶಿಕ್ಷಕಿ, ಸಮಾಜ ಸೇವಕಿ, ಸಾಮಾಜಿಕ ಚಿಂತಕಿ, ಪತ್ರಕರ್ತೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಂಡಿರುವ ಶ್ರೀಮತಿ ಎಚ್.ಎಸ್. ಪ್ರತಿಮಾ ಹಾಸನ್ ಅವರಿಗೆ ಸಾಮಾಜಿಕ, ಸಾಹಿತ್ಯ ಕ್ಷೇತ್ರ, ಶೈಕ್ಷಣಿಕ ಕ್ಷೇತ್ರಕ್ಕೆ ಗಡಿನಾಡ ಕನ್ನಡತಿ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಶ್ರೀಮತಿ ಎಚ್.ಎಸ್. ಪ್ರತಿಮಾ ಹಾಸನ್ ರವರ ಪ್ರತಿಮಾಂತರಂಗ, ನೀಲ ಪ್ರತಿಮಾನ ಮಂಜು ಹಾಗೂ ಭಾವನೆಗಳ ಪ್ರತಿರೂಪ 3 ಕೃತಿ ಲೋಕಾರ್ಪಣೆಗೊಂಡಿತು. ಶ್ರೀಮತಿ ಎಚ್.ಎಸ್. ಪ್ರತಿಮಾ ಹಾಸನ್ ರವರು ಸತತವಾಗಿ ಒಂದೇ ದಿನ 4 ಕಾರ್ಯಕ್ರಮದ ನಿರೂಪಣೆ ಹಾಗೂ ನಿರ್ವಹಣೆಯನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟರು. ಕಾರ್ಯಕ್ರಮದಲ್ಲಿ ಎಸ್.ಪಿ. ಸತೀಶ್ ಕುಮಾರ್, ಉಪವಲಯದ ಅರಣ್ಯಾಧಿಕಾರಿ ಬಾವಲಿ, ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾದಂತಹ ಸೋಮಣ್ಣನವರು, ಯಶೋಧರ ರಾಜಣ್ಣ, ಪಸ್ಮ ಸಂಯೋಜಕ ನಂದಿನಿಯವರು, ಆಟೋ ಚಾಲಕರು, ಶಿಕ್ಷಕರು ಇನ್ನೂ ಹಲವರು ಉಪಸ್ಥಿತರಿದ್ದರು. ನ್ಯೂಸ್ ಸಂಗಮಕ್ಕಾಗಿ ವಂಶಿಹನಿ, ಕುಶಾಲನಗರ. ಹಾಸನ ನಗರದ ನೌಕಿಸ್ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ 69ನೇ ಕನ್ನಡ ರಾಜ್ಯೋತ್ಸವವನ್ನು ವಿಶೇಷವಾಗಿ ಆಚರಿಸಿದರು. ಕನ್ನಡ ಭಾಷೆಗೆ ಸುಮಾರು 2000ಕ್ಕೂ ಹೆಚ್ಚು ವರ್ಷಗಳ ಇತಿಹಾಸವಿದ್ದು, ಭಾಷೆ, ಬದುಕು, ಸಾಹಿತ್ಯ, ಸಂಸ್ಕೃತಿ ಬೆಳವಣಿಗೆಯಲ್ಲಿ ಕನ್ನಡ ಭಾಷೆಯು ತನ್ನದೇ ಅಸ್ತಿತ್ವವನ್ನು ಒಳಗೊಂಡಿದೆ. ಪ್ರಾಚೀನ ಕಾಲದಿಂದಲೂ ಶಾಸನಗಳಲ್ಲಿ ಕನ್ನಡ ಭಾಷೆ ಬಳಕೆಯಾಗಿರುವುದು ಕಂಡುಬರುತ್ತದೆ. ಕನ್ನಡ ಭಾಷೆ ಮಾತನಾಡುವವರು ಕಾವೇರಿಯಿಂದ ಗೋದಾವರಿಯವರೆಗೆ ಇರುವುದನ್ನು ಕಾಣುತ್ತೇವೆ ಎಂದು ಸರ್ಕಾರಿ ಬಾಲಕರ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕರಾದ ಕೃಷ್ಣಯ್ಯ ವ್ಯಕ್ತಪಡಿಸಿದರು. ಹಾಸನ ನಗರದ ನೌಕಿಸ್ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ 69ನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಇಂದು ಕರ್ನಾಟಕ ಏಕೀಕರಣಗೊಂಡ ದಿನ. ಇದು ಕನ್ನಡಿಗರಾದ ನಮ್ಮೆಲ್ಲರಿಗೂ ಬಹಳ ವಿಶೇಷವಾದ ದಿನ. ಕನ್ನಡದ ಕಾರಣಕ್ಕೆ ಒಗ್ಗೂಡಿರುವ ಜನ ನಾವು. ಸ್ವಾತಂತ್ರ್ಯ ಪೂರ್ವದಲ್ಲಿ ಹಲವು ಪ್ರಾಂತ್ಯಗಳಲ್ಲಿ ಹರಿದು ಹಂಚಿ ಹೋಗಿದ್ದ ಕನ್ನಡಿಗರ ಹಲವು ಪ್ರದೇಶಗಳನ್ನು ಒಂದುಗೂಡಿಸಿ 1956ರ ನವೆಂಬರ್ 1ರಂದು ಕರ್ನಾಟಕ ಏಕೀಕರಣ ಮಾಡಲಾಯಿತು. ಅಂದಿನಿಂದ ಪ್ರತಿ ವರ್ಷ ನವೆಂಬರ್ 1ರಂದು ನಾವು ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಿಕೊಂಡು ಬರುತ್ತಿದ್ದೇವೆ ಎಂದರು. ಕಾರ್ಯಕ್ರಮದಲ್ಲಿ ಕಾಲೇಜಿನ ಡೀನ್ ಆದ ಶ್ರೀಪಾದ ಮಾರ್ಕಂಡೆ ಮಾತನಾಡಿದರು. ಕನ್ನಡ ಪ್ರಾಧ್ಯಾಪಕರಾದ ಸತೀಶ್ ಸೀಗೂರು, ಡಾಕ್ಟರ್ ಪ್ರತಾಪ್ ಕುಮಾರ್, ವರ್ಷಿತಾ, ಮಿತಾ, ಯಶಸ್ವಿನಿ ವೈ, ಸದಾಶಿವು, ಸಂಸ್ಥೆಯ ಎಲ್ಲ ಸಿಬ್ಬಂದಿ ವರ್ಗದವರು ಇದ್ದರು. ವಿದ್ಯಾರ್ಥಿಗಳಿಂದ ಆಹಾರ ಮೇಳವನ್ನು ಏರ್ಪಡಿಸಲಾಯಿತು. ಇದರ ತೀರ್ಪುಗಾರರಾಗಿ ಶಿಲ್ಪಾ ಜೆ, ಡಾಕ್ಟರ್ ಯತೀಶ್, ಡಾಕ್ಟರ್ ಶ್ರೀದೇವಿ ಮುಂತಾದವರು ಇದ್ದರು. ಕರ್ಮವಿಲ್ಲದ ಗಂಡು, ಕೆಲಸ ಇಲ್ಲದೆ ಇರ್ತಕ್ಕಂತಹ ಪುರುಷ, ಗಂಡು ಹರಿವನಿಕೆಯ ತುಂಡು. ಹಳ್ಳಿನಲ್ಲಿ ಒಂದು ಒನಕೆ ತುಂಡ ಒಂದು ಮೂಲೆಯಲ್ಲಿ ಇಟ್ಟಿರ್ತಾರೆ. ಅದ್ರ ಕೆಲಸ ಏನಂದ್ರೆ ಇತ್ತೀಚೆಗೆ ಇಲ್ವೇ ಇಲ್ಲ ಬಿಡಿ. ಈಗೆಲ್ಲ ಮಿಕ್ಸಿ, ಕುಕ್ಕರ್ ಇವೆಲ್ಲ ಬಂದ್ಮೇಲೆ ಆ ಒನಕೆಗೆ ಏನು ಕೆಲಸ ಇಲ್ಲ. ಸೊ ಅದೇ ತರ ಸುಮ್ಮನೆ ಒಂದು ಮೂಲೆಯಲ್ಲಿ ಇಟ್ಟಿರ್ತಾರೆ. ಅದಕ್ಕೆ ಪುರುಷರು ಕೆಲಸ ಕಾರ್ಯಪ್ರವೃತ್ತರಾಗಬೇಕು, ಕೆಲಸದಲ್ಲಿ ನಿರತರಾಗಬೇಕು, ಸುಮ್ಮನೆ ದುಡಿದಲೇ ಇರಬಾರದು ಅಂತ ಹೇಳ್ತಾರೆ. ಕುಲವೆಂದು ಒಡದಾಡಿದಿರಿ, ನಿಮ್ಮ ಕುಲದ ನೆಲೆಯನ್ನೇನಾದ್ರೂ ನೀವು ಬಲ್ಲಿರ ನಿಜ. ಅದು ಕನಕದಾಸರು ಇವತ್ತು ನಾವು ಜಾತಿ, ಧರ್ಮ, ಮತ ಅಂತ ಇವತ್ತಿನ ಪ್ರಸ್ತುತ ಸನ್ನಿವೇಶದಲ್ಲಿ ನಾವು ಅದ್ರ ಬಗ್ಗೆ ನಾವು ಜಂಜಾಟದಲ್ಲಿದ್ದೀವಿ. ಆದ್ರೆ ನಿಮ್ಮ ಕುಲದ ನೆಲೆಯನ್ನ ಏನಾದ್ರೂ ಬಲ್ಲಿರ. ಯಾಕಂದ್ರೆ ನಮಗೆ ಗೊತ್ತಿದೆ ಮಂಗನಿಂದ ಮಾನವನಾಗಿದ್ದು. ಚಾರ್ಲ್ಸ್ ಡಾರ್ವಿನ್ ಸಿದ್ಧಾಂತಗಳನ್ನ ನಾವು ನೋಡಿದೀವಿ, ಹೇಗೆ ಜೀವ ವಿಕಾಸ ಆಯ್ತು, ಮಾನವ ಹೇಗೆ ವಿಕಾಸ ಆದ ಅನ್ನೋದ್ರ ಬಗ್ಗೆ ನಾವೆಲ್ಲ ಚರ್ಚೆ ಮಾಡಿದೀವಿ. ಸೊ ಆಗ ನೋಡ್ತಾ ಹೋದ್ರೆ ನಾವು ಎಲ್ಲಿಯವರು, ನಾವಿವತ್ತು ಇದೇ ದೇಶ, ಇದೇ ಭಾಷೆ, ಇದೇ ನಾಡು ಅಂತ ಹೇಳಲಿಕ್ಕಾಗಲ್ಲ. ಯಾಕಂದ್ರೆ ಮಾನವನ ಉಗಮ ಸ್ಥಾನ ಆಫ್ರಿಕಾ. ನೋಡಿ, ಆಫ್ರಿಕಾ ಅಂತ ನಾವು ಆಫ್ರಿಕಾದಿಂದ ಹುಟ್ಟಿ ಅನಂತರ ಇಡೀ ವಿಶ್ವಕ್ಕೆ ಸ್ಥಳಾಂತರ ಆದ್ರು ಅಂತ ಹೇಳ್ತಾರೆ. ಬಾಕ್ಸಂಗ್ರೋವ್ ಅಂತ ಹೇಳ್ತೀವಿ ಆಫ್ರಿಕಾದ. ಜರ್ಮನಿಯ ಶಾನ್ ಇಂಜಿನ್, ಅವು ಪ್ರಾಚೀನ ಮಾನವನ ಉಗಮ ಸ್ಥಾನಗಳು. ಅನಂತರ ಇವರು ಪ್ರಪಂಚದ ಎಲ್ಲ ಕಡೆ ಸ್ಥಳಾಂತರ ಆಗ್ಬಿಟ್ಟು ಅಂತ. ಸೊ ಹಾಗೆ ಅದಕ್ಕೆ ಕನಕದಾಸರು ಮಾನವ ನಿನ್ನ ಕುಲದ ನೆಲೆ ಏನಾದ್ರೂ ಬಲ್ಲಿರ, ಹಾಗಾಗಿ ಕುಲದ ಬಗ್ಗೆ ನೀವು ಒಡೆದಾಡೋದನ್ನ ಬಿಡಿ. ಸೊ ಅನ್ನೋ ಮಾತಿನಲ್ಲಿ ಕನಕದಾಸರವರು ತಮ್ಮದೇ ಆದಂತ ಕೀರ್ತನೆಗಳ ಮೂಲಕ ಹೇಳಿರ್ತಕ್ಕಂಥದ್ದನ್ನ ನಾನು ಕಾಣ್ತೀಯ. ಕನ್ನಡಕ್ಕಾಗಿ ಕಿರುಬೆರಳೆತ್ತದರೂ ಸಾಕು, ಅದೇ ಗೋವರ್ಧನಗಿರಿ ಆಗುತ್ತದೆ. ರಾಷ್ಟ್ರಕವಿ ಕುವೆಂಪು. ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್.ಎಂ. ರಘುಕೋಟಿ, ಕುಶಾಲನಗರ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ತಾಲೂಕಿನ ಶ್ರೀ ಕಾವೇರಿ ಶಾಮಿಯಾನ ಸೌಂಡ್ಸ್ ಮತ್ತು ಡೆಕೋರೇಷನ್ ಮಾಲೀಕರ ಸಂಘದ ನೂತನ ಕಚೇರಿಯನ್ನು ಉದ್ಘಾಟಿಸಲಾಯಿತು. ಚೈತನ್ಯ ಭಾರತಿ ಎಜುಕೇಷನ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಹಾಸನ ನಗರದ ಸಾಹಿತ್ಯದ ನವಿಲು ಪ್ರತಿಮರವರಿಗೆ ಗಡಿನಾಡ ಕನ್ನಡತಿ ಪ್ರಶಸ್ತಿ ನೀಡಿ ಗೌರವಿಸಿದೆ. ಕಾರ್ಕಳ ತಾಲೂಕಿನ ಹಿರಿಯಂಗಡಿ ಶ್ರೀ ಉಮಾಮಹೇಶ್ವರ ದೇವಾಲಯದಲ್ಲಿ ಲಕ್ಷ ದೀಪೋತ್ಸವ ಶ್ರದ್ಧಾ ಭಕ್ತಿಯಿಂದ ನಡೆಯಿತು.
ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಲೆ.